ಹಾಯ್ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ ಲೋಕೇಶ್ ರಾಠೋಡ್, ಅರ್ಥಶಾಸ್ತ್ರ ಪ್ರಾಧ್ಯಾಪಕರು ಮುಧೋಳ್. ನಿಮಗೋಸ್ಕರ ಇವತ್ತು ಒಂದು ವಿಶೇಷ ಸಂಚಿಕೆಯೊಂದಿಗೆ ಬಂದಿದ್ದೇನೆ. ಸೊ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ಮಾಡತಕ್ಕಂತಹ ಸ್ಪರ್ಧಾರ್ಥಿಗಳಿಗಾಗಿನೇ ಈ ಒಂದು ಕ್ಲಾಸ್ ಅನ್ನ ಮಾಡ್ತಾ ಇದ್ದೇನೆ. ಈ ಸಂಚಿಕೆ ನಿಮಗಾಗಿ, ನಿಮ್ಮ ಏಳಿಗೆಗಾಗಿ, ನೀವು ಎದುರಿಸುವಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಶಸ್ವಿ ಪಡ್ಕೊಳ್ಳಿಕ್ಕೆ ಸಲಹೆಗಳನ್ನು ಕೊಡ್ಲಿಕ್ಕೆ ಮತ್ತೆ ಪ್ರಮುಖವಾಗಿರತಕ್ಕಂಥ ವಿಚಾರಗಳನ್ನು ಹೇಳಿಕೆ ಈ ಒಂದು ಕ್ಲಾಸ್ ಅನ್ನು ಮಾಡ್ತಾ ಇದ್ದೇನೆ. ಶ್ರೀ ಗುರುಕುಲ ಅಕಾಡೆಮಿ ಬೆಂಗಳೂರವರು ಪ್ರಕಟಣೆ ಮಾಡಿರ್ತಕ್ಕಂತಹ ಕಿಟ್ಟಿ ಸರ್ ಅವರ ಸಾರಥ್ಯದಲ್ಲಿ ಪ್ರಕಟಣೆ ಮಾಡಿರ್ತಕ್ಕಂತಹ ಸಾಮಾನ್ಯ ಸಿದ್ಧಾಂತ 1, ಸಾಮಾನ್ಯ ಸಿದ್ಧಾಂತ 2 ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅನುಕೂಲವಾಗಲಿರುವಂತಹ ಪುಸ್ತಕಗಳು ಈಗಾಗಲೇ ಅನುಕೂಲವಾಗಿವೆ ಕೆಲವು ವಿದ್ಯಾರ್ಥಿಗಳಿಗೆ. ಸೊ ಹಾಗಾಗಿ ಈ ಸಾಮಾನ್ಯ ಸಿದ್ಧಾಂತ 1 ಮತ್ತು ಸಾಮಾನ್ಯ ಸಿದ್ಧಾಂತ 2 ಇದರ ಲೇಖಕರು ಕಿಟ್ಟಿ ಸರ್ ಹಾಗೂ ರಾಠೋಡ್ ಸರ್ ಅವರ ಸಾರಥ್ಯದಲ್ಲಿ, ಹೇಮಂತ್ ರಾಠೋಡ್ ಸರ್ ಅವರ ಸಾರಥ್ಯದಲ್ಲಿ ಈ ಪುಸ್ತಕಗಳು ಪ್ರಕಟಣೆಗೊಂಡಿರುವುದನ್ನು ನಾವು ಕಾಣ್ತಾ ಇದ್ದೇವೆ. ಹಾಗಾಗಿ ಮುಂಬರುವಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಈಗಾಗಲೇ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಅಲ್ಲಿ ಸುಮಾರು ಈ ಪುಸ್ತಕದಲ್ಲಿ 65ಕ್ಕಿಂತ ಹೆಚ್ಚು ಪ್ರಶ್ನೆಗಳು ಇದೇ ಪುಸ್ತಕದಲ್ಲಿ ಬಂದಿರುವಂತಹ ಒಂದು ವಿಚಾರವನ್ನ ನೀವು ತಿಳ್ಕೊಳ್ಬಹುದು. ಸೊ ಕೆಎದವರು ಮಾಡುವಂತಹ ಮತ್ತು ಕೆಪಿಎಸ್ಸಿ ಅವರು ಮಾಡುವಂತಹ ಪಠ್ಯಕ್ರಮಕ್ಕೆ ಅನುಗುಣವಾಗಿ ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಕೇಳಬಹುದಾಗಿರ್ತಕ್ಕಂತಹ ಮಾಹಿತಿಯನ್ನ ಸುಮಾರು 21 ವಿಷಯಗಳ ಮಾಹಿತಿಯನ್ನ ಈ ಒಂದು ಪುಸ್ತಕ ಒಳಗೊಂಡಿದೆ. ಸಾಮಾನ್ಯ ಜ್ಞಾನ 1, ಸಾಮಾನ್ಯ ಜ್ಞಾನ 2. ಇಲ್ಲಿ ಮೇಲಿರುವಂತಹ ನಂಬರಿಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಆ ಪುಸ್ತಕಗಳನ್ನ ತರಿಸ್ಕೊಳ್ಬಹುದು. ಮುಂಬರುವಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ನಿಮ್ಗೆ ಅನುಕೂಲವಾಗಲಿದೆ. ಹಾಗಾಗಿ ಜೊತೆಗೆ ಕರ್ನಾಟಕ ರಾಜ್ಯ ಉಪನ್ಯಾಸಕರ ಅರ್ಥ ಪರೀಕ್ಷೆಗಳಿಗೆ ತಯಾರಿ ಮಾಡುವಂತಹ ಸ್ಪರ್ಧಾರ್ಥಿಗಳಿಗೂ ಕೂಡ ಈ ಪುಸ್ತಕಗಳು ಅನುಕೂಲವಾಗಲಿವೆ. ಅದರಲ್ಲಿ ವಿಶೇಷವಾಗಿ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ಒಂದು ಪ್ರಮುಖ ಮಾಹಿತಿ ಈ ಒಂದು ಪುಸ್ತಕದಲ್ಲಿ ನೀಡಲಾಗಿದೆ. ಜೊತೆಗೆ ಇತಿಹಾಸಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಮುಖ ಮಾಹಿತಿಯನ್ನು ಕೂಡ ಈ ಒಂದು ಪುಸ್ತಕದಲ್ಲಿ ಕೊಡಲಾಗಿದೆ. ಅದೇ ರೀತಿ ವಿಜ್ಞಾನವಾಗಿರ್ಬೋದು, ಭೂಗೋಳಶಾಸ್ತ್ರವಾಗಿರ್ಬೋದು, ಮತ್ತೆ ಕರ್ನಾಟಕ ರಾಜ್ಯ ಉಪನ್ಯಾಸಕರ ಅರ್ಥ ಪರೀಕ್ಷೆಯಲ್ಲಿ ರಾಜ್ಯಶಾಸ್ತ್ರ ಓದುವಂತ ವಿದ್ಯಾರ್ಥಿಗಳಿಗಾಗಿ ಭಾರತೀಯ ಸಂವಿಧಾನ ವಿಷಯವು ಕೂಡ ಇದರಲ್ಲಿ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಮುಂಬರುವಂತಹ ಕೆಸೆಟ್ ಪರೀಕ್ಷೆ ಆಗಿರ್ಬೋದು ಅಥವಾ ಈ ಶಿಕ್ಷಕರ ನೇಮಕಾತಿ ಆಗಿರ್ಬೋದು, SD ಆಗಿರ್ಬೋದು, FDA ಆಗಿರ್ಬೋದು, PDO ಆಗಿರ್ಬೋದು, ಇನ್ನು ಅನೇಕ ಇಲಾಖೆಗಳಲ್ಲಿ ಈಗಾಗಲೇ ಅನೇಕ ಅಧಿಸೂಚನೆಗಳಾಗಿದ್ದಾವೆ. ಇನ್ನು ಅಧಿಸೂಚನೆಗಳಾಗುವುದು ಬಾಕಿ ಇದೆ. ಹಾಗಾಗಿ ಮುಂಬರುವಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅನುಕೂಲವಾಗುವಂತಹ ಪುಸ್ತಕಗಳು ಇವಾಗಿವೆ. ಸೊ ಈ ಮೇಲೆ ಕೊಟ್ಟಿರುವಂತಹ ನಂಬರ್ಗೆ ನೀವು ಕರೆ ಮಾಡಿ ಈ ಪುಸ್ತಕಗಳನ್ನ ನೀವು ತಮ್ಮ ಮನೆಗೆ ತರಿಸ್ಕೊಳ್ಬಹುದು. ಹಾಗಾಗಿ ಮುಂಬರುವಂತಹ ಎಲ್ಲಾ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಈ ಪುಸ್ತಕಗಳು ಅನುಕೂಲವಾಗಲಿವೆ. ಈ ಪುಸ್ತಕದಲ್ಲಿರುವಂತಹ ಮಾಹಿತಿಯನ್ನ ನಾನು ಕೂಡ ಓದಿದ್ದೇನೆ. ಸೊ ಒಳ್ಳೆ ಪುಸ್ತಕ. ಸೊ ಸ್ಪರ್ಧಾರ್ಥಿಗಳೇ, ಎದ್ದೇಳಿ ಈ ಪುಸ್ತಕಗಳನ್ನ ತೆಗೆದುಕೊಳ್ಳಿ, ನಿಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ಮಾಡಿ, ನಿಮ್ಮ ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಯಶಸ್ವಿ ಆಗ್ರಿ. ಸೊ ನಿಮ್ಗೆ ಒಳ್ಳೇದಾಗ್ರಿ. ದೇವರು ನಿಮಗೊಂದು ಒಳ್ಳೆಯ ಉದ್ಯೋಗ, ಒಂದು ಹುದ್ದೆ ನಿಮಗೋಸ್ಕರ ಕಾದಿಟ್ಟಿದ್ದಾನೆ. ಅದರ ಸದುಪಯೋಗವನ್ನು ಪಡಿಸಿಕೊಂಡು ನಿಮ್ಮ ಭವಿಷ್ಯವನ್ನ ಉಜ್ವಲ ಮಾಡಿಕೊಳ್ಳಿ. ನಿಮ್ಮ ಮೇಲೆ ಇಟ್ಟಿರುವಂತಹ ತಂದೆ ತಾಯಿ ಇಟ್ಟಿರುವಂತಹ ನಂಬಿಕೆಯನ್ನ ನೀವು ಉಳಿಸ್ತೀರಿ. ಸೊ ಅದು ಖಂಡಿತ ಸಾಧ್ಯ. ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಪ್ರಯತ್ನ ಪಟ್ಟರೆ ಎಲ್ಲವೂ ಸಾಧ್ಯ ಎನ್ನುವ ಮಾತನ್ನ ಹೇಳ್ತಾ ಈ ಕ್ಲಾಸ್ ನಿಮ್ಗೆ ಚೆನ್ನಾಗ್ ಅನ್ಸಿದ್ರೆ ನನ್ನ ಚಾನಲ್ ಡಾಕ್ಟರ್ ಲೋಕೇಶ್ ರಾಠೋಡ್ ಅಮರ್ತ್ಯ ಸೇನ್ ಅಧ್ಯಯನ ವೇದಿಕೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಎಲ್ರಿಗೂ ಧನ್ಯವಾದ.